ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ದ್ವಿತೀಯ ಭಾಷೆ ತಿಳಿಗನ್ನಡ 8ನೇ ತರಗತಿಯಲ್ಲಿ ಬರುವಂತಹ ಪಾಠ ಸುಕ್ರಿ ಬೊಮ್ಮನಗೌಡ. ಇದನ್ನು ಬರೆದವರು ಶಾಂತಿ ನಾಯಕ. ಮೊದಲಿಗೆ ಲೇಖಕಿಯ ಪರಿಚಯ ಮಾಡಿಕೊಳ್ಳೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಕೃತಿಕಾರರ ಪರಿಚಯ. ಶಾಂತಿ ನಾಯಕ ಅವರು 1943ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೇಲೆಕೇರಿಯಲ್ಲಿ ಜನಿಸಿದರು. ಇವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದು ಸುಮಾರು 50 ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ. ಜಾನಪದಕ್ಕೆ ಸಂಬಂಧಿಸಿದಂತೆ 35ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಆಟಗಳು, ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು, ಜಾಣೆ ಕನ್ನಡವ ತಿಳಿದೇಳೆ, ಜಾನಪದ ಸುಧಾ ಸಂಚಯ, ಕಾಗಕ್ಕ ಗುಬ್ಬಕ್ಕ, ಜಾನಪದ ವಕೀಯ ಅಡುಗೆಗಳು, ರಂಗೋಲಿ, ಕುಡಿತ ನಿಮಗೆಷ್ಟು ಹಿತ, ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡುಕುವುದೇ, ದೇವಕಿ ಓದಿದಳು, ಜೀವ ಉಳಿಸುವ ಮರಗಳು, ಸುಕ್ರಿ ಬೊಮ್ಮನಗೌಡ ಇವು ಅವರ ಪ್ರಮುಖ ಕೃತಿಗಳಾಗಿವೆ. ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಾನಪದ ತಜ್ಞೆ ಮಲ್ಲಿಕಾ ಪ್ರಶಸ್ತಿ, ಪದ್ಮಭೂಷಣ, ಡಾಕ್ಟರ್ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವು ಗೌರವಗಳು ಲಭಿಸಿವೆ. ಪ್ರಸ್ತುತ ಪಾಠವನ್ನು ಇವರ ಸುಕ್ರಿ ಬೊಮ್ಮನಗೌಡ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸುಕ್ರಿ ಬೊಮ್ಮನಗೌಡ ಶಾಂತಿ ನಾಯಕ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಜಾನಪದರು ಓದು ಬರೆಹ ಕಲಿಯದವರು, ಆದರೆ ಅವರಲ್ಲಿರುವ ವಿದ್ವತ್ತು ಅಂದರೆ ಪಾಂಡಿತ್ಯ, ಜ್ಞಾನ, ಭಾಷಾ ಪ್ರೌಢಿಮೆ, ಲೋಕಜ್ಞಾನ, ನೆನಪಿನ ಶಕ್ತಿ ಎಂತಹವರನ್ನು ಬೆರಗುಗೊಳಿಸುತ್ತದೆ. ಬೆರಗು ಅಂದ್ರೆ ಆಶ್ಚರ್ಯ. ಅವರಿಗೆ ತಿಳಿಯದಿರುವ ವಿಚಾರಗಳಿಲ್ಲ. ಪರಿಸರದಲ್ಲಿರುವ ಬೆಟ್ಟ, ಗುಡ್ಡ, ಮರಗಿಡ, ಪ್ರಾಣಿ ಪಕ್ಷಿ, ನದಿ, ಮಳೆ ಎಲ್ಲವೂ ಅವರಿಗೆ ಆಪ್ತವಾಗಿದ್ದವು. ಆಧುನಿಕತೆಯ ಪ್ರಭಾವ ಹೆಚ್ಚಾದಂತೆಲ್ಲ ಜಾನಪದ ಸಂಸ್ಕೃತಿ ಮರೆಯಾಗಲಾರಂಭಿಸಿತು. ಇದಕ್ಕೆ ಅಪವಾದವೆಂಬಂತೆ ಕೆಲವು ಭಾಗದಲ್ಲಿ ಜಾನಪದ ಕಲೆ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿರುವ ಜನಪದರು ಈಗಲೂ ಇದ್ದಾರೆ. ಅವರುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸುಕ್ರಿ ಬೊಮ್ಮನಗೌಡ ಅಪರೂಪದ ಜಾನಪದ ಮಹಿಳೆ. ತಮ್ಮ ಜನಾಂಗದ ಒಟ್ಟು ಸಂಸ್ಕೃತಿಯನ್ನು ಈಗಲೂ ಜೀವಂತವಾಗಿ ಉಳಿಸಿಕೊಂಡಿದ್ದಾರೆ. ಜೊತೆಗೆ ಸಮಾಜದ ಒಳಿತಿಗೆ ಹೋರಾಡುತ್ತಾ ಸರ್ಕಾರದ ಒಳಗಣ್ಣನ್ನು ತೆರೆಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಅವರ ಬದುಕು ಇಂದಿನವರಿಗೆ ಆದರ್ಶವಾಗಬೇಕು. ಜೊತೆಗೆ ಅಕ್ಷರ ಕಲಿತವರು ಜಾನಪದ ಸಂಸ್ಕೃತಿಯನ್ನು ದಾಖಲಿಸುವ, ಉಳಿಸುವ ಪ್ರಯತ್ನ ಮಾಡಬೇಕೆಂಬ ಆಶಯವು ಇಲ್ಲಿದೆ ಈ ಸುಕ್ರಿ ಬೊಮ್ಮನಗೌಡ ಪಾಠದಲ್ಲಿ. ಪಾಠಪರನ ಸುಕ್ರಿಯ ಪೂರ್ವಜರು ಬೇಸಾಯಗಾರರು. ರಾಗಿ ಇವರ ಪ್ರಮುಖ ಆಹಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತ ಪ್ರಾರಂಭದ ದಿನಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಇವರು ಕುಂಬರಿ ಬೇಸಾಯವನ್ನು ಅವಲಂಬಿಸಿಕೊಂಡರು. ಸುಮಾರು 100 ವರ್ಷಗಳ ಹಿಂದೆ ಇದ್ದ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು ನೆಲೆಸಿದ್ದರು. ಇವರಿಗೆ 2 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು. ಸುಕ್ರಿ ಇವರಲ್ಲಿ 4ನೇವರಾಗಿ 1942ರಲ್ಲಿ ಜನಿಸಿದರು. ಸುಕ್ರಿಯ ಪೂರ್ವಜರು ಬೇಸಾಯಗಾರರು ಅಂದ್ರೆ ವ್ಯವಸಾಯ ಮಾಡುವಂತವರು. ರಾಗಿ ಇವರ ಪ್ರಮುಖ ಆಹಾರ ಧಾನ್ಯವಾಗಿತ್ತು. ನೋಡಿ, ರಾಗಿ ಬಹಳ ಶಕ್ತಿಯುತವಾದ ಒಂದು ಆಹಾರದ ಪ್ರಮುಖ ಬೆಳೆ. ಇದು ಸುಕ್ರಿಯವರ ಮನೆತನದ ಪ್ರಮುಖ ಆಹಾರ ಬೆಳೆಯಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತ ಪ್ರಾರಂಭದ ದಿನಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಇವರು ಕುಂಬರಿ ಬೇಸಾಯವನ್ನು ಅವಲಂಬಿಸಿಕೊಂಡರು. ಕುಂಬರಿ ಬೇಸಾಯ ಅಂದ್ರೆ ಏನು? ಕುಂಬರಿ ಬೇಸಾಯ ಅಂದ್ರೆ ಕಾಡು ಕಡಿದು ನೆಲವನ್ನು ಬೆಂಕಿಯಿಂದ ಸುಟ್ಟು ಬೇಸಾಯ ಮಾಡುವ ಪದ್ಧತಿಗೆ ಕುಂಬರಿ ಬೇಸಾಯ ಅಂತ ಕರಿತೀವಿ. ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು ನೆಲೆಸಿರ್ತಾರೆ. ಇವರಿಗೆ 2 ಹೆಣ್ಮಕ್ಳು, 4 ಗಂಡು ಮಕ್ಕಳು. ಸುಕ್ರಿ ಇವರಲ್ಲಿ 4ನೇವರಾಗಿ 1942ರಲ್ಲಿ ಜನಿಸ್ತಾರೆ. ಸುಕ್ರಿ ಬೊಮ್ಮನಗೌಡರು 1942ರಲ್ಲಿ ಜನಿಸ್ತಾರೆ. ಜಾನಪದ ಗಣಿ. ಸುಕ್ರಿ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು. ಅಪ್ಪ ಗುಮ್ಮಟೆ ವಾದ್ಯಗಾರಿಕೆಯನ್ನು, ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು. ನೋಡಿ, ಇಲ್ಲಿ ಸುಕ್ರಿ ಅಕ್ಕ ಮತ್ತು ತಾಯಿ ಉತ್ತಮವಾಗಿ ಹಾಡನ್ನು ಹಾಡ್ತಾ ಇದ್ರು. ಅವರಪ್ಪ ಸುಕ್ರಿಯವರ ಅಪ್ಪ ಸುಬ್ಬ, ಸುಕ್ರಿಯವರಪ್ಪ ಸುಬ್ಬ ಗುಮ್ಮಟೆ ವಾದ್ಯಗಾರಿಕೆಯನ್ನು, ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ರು. ಗುಮ್ಮಟೆ ವಾದ್ಯ ಅಂದ್ರೆ ಸುಕ್ರಿಯು ಶಾಲೆ ಕಲಿತವಳಲ್ಲ. ಚಿಕ್ಕವಳಿರುವಾಗ ತನ್ನ ಕೇರಿ ಅಂದ್ರೆ ಬೀದಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗ್ತಿದ್ಲು. ಸಗಣಿ ಹೆಕ್ಕಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು
ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು. ನೋಡಿ ಇಲ್ಲಿ ಸುಕ್ರಿ ಶಾಲೆಗೂ ಹೋಗಿ ಕಲ್ತಾಳಲ್ಲ, ಚಿಕ್ಕವಳ ಇರುವಾಗ ಅವಳ ಚೈಲ್ಡ್ಹುಡ್ ಅಲ್ಲಿ ಕೇರಿ ಅಂದ್ರೆ ಬೀದಿಯ ಮಕ್ಕಳ ಜೊತೆ ಸಗಣಿ, ದನ ಮತ್ತೆ ಎಮ್ಮೆ ಹಾಕುವಂತ ಮಲ ಇದಿಲ್ಲ ಅದನ್ನ ಸಗಣಿ ಅಂತಾರೆ, ಸಗಣಿ ತರಲು ಹೋಗ್ತಿದ್ಲು. ಸಗಣಿ ಎಕ್ಕಿ ಅಂದ್ರೆ ಇಲ್ಲಿ ಎಕ್ಕಿ ಅಂದ್ರೆ ಹಾರಿಸು ಅಂತ ನೋಡಿ. ಎಕ್ಕಿ ಅಂದ್ರೆ ಈ ಪದದ ಅರ್ಥ ಆರಿಸಿ ಅಂದ್ರೆ ಆಯ್ಕೆ ಮಾಡ್ಕೊಂಡು ತರ್ತಿಲ್ಲ. ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನ ಗದ್ದೆ ಬಯಲಿನಲ್ಲಿ ಇಡ್ತಾರೆ. ಗದ್ದೆ ಬಯಲು ಇರುತ್ತಲ್ಲ ಅದನ್ನೇ ಒಂದು ಕ್ರೀಡಾಂಗಣ, ಆಟದ ಒಂದು ಮೈದಾನ. ಕ್ರೀಡಾಂಗಣ ಅಂದ್ರೆ ಆಟದ ಮೈದಾನ ಅಂದ್ರೆ ಇಂಗ್ಲಿಷ್ ಅದನ್ನ ಸ್ಟೇಡಿಯಂ ಅಂತ ಕರೀತಾರೆ. ಹಾಗೆ ಆಟದ ಮೈದಾನವನ್ನು ಮಾಡ್ಕೊಳ್ತಾ ಇದ್ರು. ಅಟ್ಟೆ ಆಟ ಆಡ್ತಿದ್ರು, ಕಣ್ಕಟ್ಟ ಆಟ ಆಡ್ತಿದ್ರು, ಉಳ್ಕಿ ಮಂಡದ ಆಟಗಳಿಗೆ ಈ ಬಯಲುಗಳೇ ಜಾನಪದ ಆಟಗಳ ಒಂದು ತರಬೇತಿ ಶಾಲೆಗಳದು, ಟ್ರೈನಿಂಗ್ ಕೊಡುವಂತ ಸ್ಕೂಲ್ಗಳಾತು. ಯಾವುದು? ಗದ್ದೆ ಬಯಲುಗಳು. ಇಲ್ಲಿಯೇ ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ತಾರ್ಲೆ ಕುಣಿದರು. ತಾರ್ಲೆ ಅಂದ್ರೆ ಏನು? ತಾರ್ಲೆ ಅಂದ್ರೆ ಕುಣಿತ ಅಂದ್ರೆ ಮಳೆ ಬಾರದಿದ್ದಾಗ ಅಲಕ್ಕಿ ಒಕ್ಕಲಿಗಿತ್ತಿಯರು ಮಳೆಗಾಗಿ ದೇವರನ್ನು ಪ್ರಾರ್ಥಿಸುವ ವಿಶಿಷ್ಟ ನರ್ತನ ಅಂದ್ರೆ ಸ್ಪೆಷಲ್ ಡ್ಯಾನ್ಸ್. ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಹೂಡಿ ಬೀಜ ಬಿತ್ತಲು ಅಣಿ ಮಾಡಿಕೊಂಡಿರುವಾಗ ಮಳೆರಾಯ ಬೆದೆ ಬಂದ ಭೂಮಿಗೆ ನೀರು ಹನಿಸದೆ ಮೋಡಗಟ್ಟಿ ಮನಸ್ಸಿನಲ್ಲಿ ಇರುತ್ತಾನೆ. ಆಗ ಮಳೆರಾಯನನ್ನು ಉಳಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರುಸೊತ್ತು ಅದೇ ದಿನ ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಬಯಲಿಗಿಳಿಯುತ್ತಾರೆ, ಹಾಡುತ್ತಾ ಕುಣಿಯುತ್ತಾರೆ. ಗೊಬ್ಬರ ಹಾಕ್ತಾರೆ, ಹಾಳೆ ಕೊಚ್ಚಿ ಹೂಡಿ ಬೀಜ ಬಿತ್ತಲು ರೆಡಿ ಮಾಡ್ಕೊಂಡಿರುವಂತಹ ಭೂಮಿಗೆ ಮಳೆರಾಯ ಬೆದೆ ಬಂದ ಭೂಮಿಗೆ, ಬೆದೆ ಅಂದ್ರೆ ಬಿತ್ತನೆಗೆ ಹದವಾದ ಕಾಲ, ಆ ಭೂಮಿಗೆ ನೀರು ಹನಿಸದೆ ಅಂದ್ರೆ ಮಳೆ ಬರದೆ ಮೋಡಗಟ್ಟಿ ಮುನಿಸಿನಲ್ಲಿರುತ್ತಾನೆ. ಮೋಡವನ್ನು ಕಟ್ಟುವುದಿಲ್ಲ, ಮಳೆರಾಯ ಮುನಿಸ್ಕೊಂಡಿರ್ತಾನೆ ಅಂತ ಇದ್ರ ಅರ್ಥ. ಆಗ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರುಸೊತ್ತು ಅಂದ್ರೆ ಬಿಡುವು ಆದ ದಿನ ತಮ್ಮೊಳಗೆ ಮಾತಾಡ್ಕೊಂಡು ಕತ್ತಲೆಯಾದ ಬಳಿಕ ಬಯಲಿಗಿಳಿತಾರೆ. ಕತ್ತಲೆ ಟೈಮಲ್ಲಿ ಬಯಲಿಗಿಳಿದು ಹಾಡುತ್ತಾ ಕುಣಿಯುತ್ತಾರೆ. ಹಾಡು ಯಾವ್ದಪ್ಪ ಅಂದ್ರೆ ಚಣ್ಣ ಮೊಳೆ ಒಯ್ಯಲೆ, ಚಣ್ಣ ಕೆರೆ ತುಂಬಲೆ, ಕರಡಿಗಳೆಲ್ಲ ಹಯನಾಗಲೆ, ದೊಡ್ಡ ಮೊಳೆ ಒಯ್ಯಲೆ, ದೊಡ್ಡ ಕೆರೆ ತುಂಬಲೆ, ಗವಿಯಗಳು ಎಲ್ಲ ಹಯನಾಗಲೆ, ಒಯ್ಯೆ ಒಯ್ಯೆ ಮಳೆಯೇ ನಮ್ಮೂರಿಗೆ, ನಮ್ಮೂರ ಮಕ್ಕಿ ಕತ್ತಿ ಹೋದೋ, ನಮ್ಮೂರ ಗದ್ದೆ ಸುಟ್ಟಿ ಹೋದೋ, ಒಯ್ಯೋ ಒಯ್ಯೋ. ಈ ರೀತಿ ಹಾಡ್ತಾ ಕುಣಿತಾ ಹೆಂಗಸರೆಲ್ಲ ಇರ್ತಾರೆ. ಈ ರೀತಿ ಹಾಡ್ತಾ ಕುಣಿತಾ ಹೆಂಗಸರೆಲ್ಲ ಇರ್ತಾರೆ. ಇಲ್ಲಿ ಚಣ್ಣ ಮಳೆ ಅಂದ್ರೆ ಜೋರಾದ ಮಳೆ ಒಯ್ಲಿ. ಚಣ್ಣ ಕೆರೆ ಅಂದ್ರೆ ದೊಡ್ಡ ಕೆರೆ ಮತ್ತು ಚಿಕ್ಕ ಕೆರೆಗಳು ತುಂಬಲಿ, ಕರಡಿಗಳೆಲ್ಲ ಅಯ್ಯನಾಗಲಿ ಅಂದ್ರೆ ಸಮೃದ್ಧವಾಗದು ಅಂದ್ರೆ ಕರಡಿಗಳೆಲ್ಲ ಸಮೃದ್ಧವಾಗ್ಲಿ, ದೊಡ್ಡ ಮಳೆ ಒಯ್ಲಿ, ದೊಡ್ಡ ಕೆರೆ ತುಂಬಲಿ, ಗವಿಗಳೆಲ್ಲ ಅಯ್ಯನಾಗ್ಲಿ, ಸಮೃದ್ಧಿ ಆಗ್ಲಿ, ಒಯ್ಯೆ ಮಳೆಯೇ ನಮ್ಮೂರಿಗೆ ಮಳೆ ಬರ್ಲಿ, ನಮ್ಮೂರ ಮಕ್ಕಿ ಕತ್ತಿ ಹೋದು, ನಮ್ಮೂರ ಗದ್ದೆ ಸುಟ್ಟು ಹೋದು, ನಮ್ಮೂರ ಗದ್ದೆಗಳೆಲ್ಲ ಸುಟ್ಟಿ ಹೋದು, ಒಯ್ಯೆ ಮಳೆ ಅಂತ ಈ ಆಲಕ್ಕಿ ಹೆಂಗಸರು ರಾತ್ರಿ ವೇಳೆಯಲ್ಲಿ ಕುಣಿಯುತ್ತಾ ಹಾಡುತ್ತಾ ನಲಿಯುತ್ತಾರೆ. ಇಂತಹ ಹಾಡುಗಳು ಕಾಡಿನ ಜೀವಿಗಳೊಂದಿಗೆ ಹಾಲಕ್ಕಿ ಒಕ್ಕಲ ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಕಾಡಿನ ಜೀವಿಗಳಿಗೆ ನೀರಿಲ್ಲ, ಮಳೆರಾಯ ಬೇಗ ಬಾ ಮಳೆತ ಎಂದು ಹಾರೈಸುವ ಹಾಡೇ ತಾರ್ಲೆ. ನಾನು ಹೇಳ್ದಂಗ ಆಲ್ರೆಡಿ ಹೇಳಿದ್ದೀನಿ. ತಾರ್ಲೆ ಅಂದ್ರೆ ಮಳೆ ಬರದಿದ್ದಾಗ ಅಲಕ್ಕಿ ಒಕ್ಕಲಗಿತ್ತಿಯರು ಮಳೆಗಾಗಿ ದೇವರನ್ನು ಪ್ರಾರ್ಥಿಸುವ ವಿಶಿಷ್ಟವಾದ ನರ್ತನ. ಈ ಹಾಡಿನಲ್ಲಿ ಬೆಳತನಕ ಹಾಡಬಲ್ಲ ಸಾಹಿತ್ಯವಿದೆ, ಜನಜೀವನದ ಚಿತ್ರವಿದೆ, ಕೇಳುಗರಿಲ್ಲ ದಾಖಲಿಸುವರಿಲ್ಲ ಅಂತ ಶಾಂತಿ ನಾಯಕರು ಹೇಳ್ತಾ ಇದ್ರು. ನೋಡಿ, ಈ ಬೆಳೆತನಕ ಹಾಡಬಲ್ಲ ಒಂದು ಸಾಹಿತ್ಯ ಲಿಟ್ರೇಚರ್ ಇದೆ, ಜನಜೀವನದ ಒಂದು ಚಿತ್ರವಿದೆ, ಕೇಳುಗರಿಲ್ಲ, ಇದನ್ನ ಕೇಳುವರಿಲ್ಲ, ಹಾಡುಗಳನ್ನ ದಾಖಲಿಸುವರಿಲ್ಲ ಅಂದ್ರೆ ಬರೆಯುವರಿಲ್ಲ, ನೋಡುವರಿಲ್ಲ ಅಂತ ಇದರರ್ಥ. ಕಾಡಿನ ಸಸ್ಯಜ್ಞಾನ. ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಚರಾಜೀವಿಗಳ ಸಸ್ಯಾದಿ ಅಚರ ಜೀವ ವೈವಿಧ್ಯದ ಜ್ಞಾನನಿಧಿ. ಅಪ್ಪ ಬೆಟ್ಟದಲ್ಲಿರುವ ಒಡೆಯನ ಗದ್ದೆಯನ್ನು ಹೂಡಲು ಹೋಗುತ್ತಿದ್ದಾಗ ತಾಯಿ ಹಾಗೂ ಮನೆಯ ಸದಸ್ಯರು ಕೃಷಿ ಕೆಲಸಕ್ಕೆ ಹೊರಡುತ್ತಿದ್ದರು. ಸುಕ್ರಿ ತನ್ನ ಸುಮಾರು 10ನೇ ವರ್ಷಕ್ಕೆ ಇವರ ಜೊತೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ದರು. ಸೊಂಟಕ್ಕೆ ತಾಡಿದ ಚಿಕ್ಕ ಸುಳಿ ಮುಟ್ಟಿ, ಈ ಮುಟ್ಟಿಯಲ್ಲೊಂದು ಚಿಕ್ಕ ಅಲ್ಗತ್ತಿ ಇವರ ಜೊತೆಯಲ್ಲಿರುತ್ತಿತ್ತು. ಬೆಟ್ಟದಲ್ಲಿ ನಡೆಯುವಾಗ
ಆದಿಯ ಇಕ್ಕೆಲಗಳಲ್ಲಿಯೂ ಮರಗಿಡಗಳು ಇವರಿಗೆ ಆಪ್ತವಾದವು. ಚಿರಕಲ, ಆಳ್ಚೇರಿ, ಪೇಪೆ, ಸಗಡೆ, ಅಪ್ಸಗಡೆ, ಕುಚುಮಾಲೆ, ಏಕನಾಯಕ, ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಇವರಿಗಾಯಿತು. ದೊಡ್ಡವರಾದ ಮೇಲೆ ಸೌದೆ ತರುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಆಗ ಮರಮುಟ್ಟುಗಳ ಇನ್ನಷ್ಟು ಜ್ಞಾನ ಇವರ ಮಡಿಲು ತುಂಬಿದವು. ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ. ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. ಸುಕ್ರಿ ಪ್ರತಿ ಗಿಡಕ್ಕೂ ತನ್ನ ಪರಿಸರದ ಕನ್ನಡದ ಜನಪದ ಹೆಸರನ್ನು ಹೇಳುತ್ತಾ ಆಯಾ ಸಸ್ಯಗಳನ್ನು ತೋರಿಸುತ್ತಾ ಸಾಗುತ್ತಾರೆ. ಇವರ ಈ ಸಸ್ಯಜ್ಞಾನ ನಿಧಿಯನ್ನು ಅಕ್ಷರಕ್ಕಿಳಿಸಿದರೆ ಹಲವು ಗ್ರಂಥಗಳು ಸಿದ್ಧವಾಗಬಹುದು. ಇದರ ಅರ್ಥ ತಿಳ್ಕೊಳ್ಳೋಣ. ಕಾಡಿನ ಸಸ್ಯಜ್ಞಾನ ಸುಕ್ರಿಯವರಿಗೆ ಹೇಗಿತ್ತು ಅಂತ. ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಚರಾಜೀವಿಗಳ ಅಂದ್ರೆ ಚಲಿಸುವಂತ ಜೀವಿಗಳ ಸಸ್ಯಾದಿ ಅಚರ ಅಂದ್ರೆ ಚಲಿಸದೇ ಇರುವಂಥದ್ದು, ಅಚರ ಅಂದ್ರೆ ಜೀವ ವೈವಿಧ್ಯ ಅಂದ್ರೆ ಜ್ಞಾನ ನಿಧಿ ಅಂದ್ರೆ ಹಿಂಗೆ ಅವರು ಪರಿಸರದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಎಲ್ಲ ಜ್ಞಾನವನ್ನ ಕಳೆದುಕೋತಾರೆ. ಅಪ್ಪ ಬೆಟ್ಟದಲ್ಲಿರುವ ಒಡೆಯನ ಗದ್ದೆಯನ್ನ ಊಡಲು ಅಂದ್ರೆ ವ್ಯವಸಾಯ ಮಾಡಲು ಹೋಗ್ತಿದ್ದಾಗ ತಾಯಿ ಹಾಗೂ ಮನೆಯ ಸದಸ್ಯರು ಕೃಷಿ ಕೆಲಸಕ್ಕೆ ಹೋಗ್ತಾ ಇದ್ರು. ಕೃಷಿ ಕೆಲಸವನ್ನು ಮಾಡೋದಕ್ಕೆ ಬೇಸಾಯದ ಕೆಲಸಕ್ಕೆ ಹೋಗ್ತಾ ಇದ್ರು. ಸುಕ್ರಿ ತನ್ನ ಸುಮಾರು 10ನೇ ವರ್ಷಕ್ಕೆ ಇವರ ಜೊತೆಗೆ ಕೃಷಿ ಕೆಲಸಕ್ಕೂ ಸಹ ಹೋಗ್ತಿದ್ರು. ಸೊಂಟಕ್ಕೆ ನೋಡಿ ತಾಡಿದ ಚಿಕ್ಕ ಸುಳಿ ಮುಟ್ಟಿ, ಈ ಮುಟ್ಟಿಯಲ್ಲಿ ಒಂದು ಚಿಕ್ಕ ಅಲ್ಗತ್ತಿ ಅಂದ್ರೆ ಹಲ್ಲುಗಳಿರುವ ಕತ್ತಿ ಇವ್ರ ಜೊತೆಯಲ್ಲಿ ಇರ್ತು. ಬೆಟ್ಟದಲ್ಲಿ ನಡೆಯುವಾಗ ಆದಿಯ ಇಕ್ಕೆಲ ಅಂದ್ರೆ ಎಡ ಬಲ ಅಂದ್ರೆ ಎರಡೂ ಪಕ್ಕಗಳಲ್ಲಿಯೂ ಮರ ಗಿಡಗಳು ಇವರಿಗೆ ಆಪ್ತವಾದವು, ಹತ್ತಿರ ಆಗ್ತವೆ, ಸ್ನೇಹಿತರಾದಂಗ ಆಗ್ತವೆ. ಇವರಿಗೆ ಚಿರಕಲ, ಅಳ್ಚೇರಿ, ಪೆಪೆ, ಸಗಡೆ, ಅಪ್ಸಗಡೆ, ಕುಚುಮಾಲೆ, ಏಕನಾಯಕ, ಆಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಸುಕ್ರಿಯವರಿಗೆ ಆಗುತ್ತೆ. ದೊಡ್ಡವರಾದ್ಮೇಲೆ ಸೌದೆ ತರುವ ಕೆಲಸದಲ್ಲೂ ತಮ್ಮನ್ನ ಸುಕ್ರಿ ತೊಡಸ್ಕೋತಾರೆ. ಆಗ ಮರಮುಟ್ಟುಗಳ ಇನ್ನಷ್ಟು ಜ್ಞಾನ ಇವರ ಮಡಿಲು ತುಂಬಿದವು. ಇವರಿಗೆ ಮರ ಮತ್ತು ಮುಟ್ಟುಗಳು ಯಾವ್ಯಾವ್ದಕ್ಕೆ ಉಪಯೋಗ, ಏನೇನು ಅದರಿಂದ ಉಪಯೋಗಗಳಿದೆ ಅನ್ನೋದು ತಿಳ್ಕೋತಾರೆ. ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ ಅಂತ ಲೇಖಕಿ ಶಾಂತಿ ನಾಯಕರು ಹೇಳ್ತಿದ್ದಾರೆ. ಸಸ್ಯಶಾಸ್ತ್ರ, ಸಸ್ಯಗಳ ಶಾಸ್ತ್ರ, ಪ್ರಾಣಿಗಳ ಶಾಸ್ತ್ರ, ಔಷಧ ಶಾಸ್ತ್ರ, ಔಷಧಿಗಳ ಗಿಡಮೂಲಿಕೆಗಳ ಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನ್ಸುತ್ತೆ. ಲೇಖಕಿಯರಿಗೆ ಸುಕ್ರಿ ಪ್ರತಿ ಗಿಡಕ್ಕೂ ತನ್ನ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನು ಹೇಳುತ್ತಾ ಆಯಾ ಸಸ್ಯಗಳನ್ನು ತೋರಿಸುತ್ತಾ ಸಾಗುತ್ತಾರೆ. ಇವರ ಈ ಸಸ್ಯ ಜ್ಞಾನ ನಿಧಿಯನ್ನು ಅಕ್ಷರಕ್ಕಿಳಿಸಿದರೆ ಹಲವು ಗ್ರಂಥಗಳು ಸಿದ್ಧವಾಗಬಹುದು, ಹಲವು ಪುಸ್ತಕಗಳನ್ನ ಬರೀಬಹುದು ಅಂತ ಲೇಖಕಿ ಇಲ್ಲಿ ಹೇಳ್ತಾ ಇದ್ದಾರೆ ಶಾಂತಿ ನಾಯಕ್ರವರು. ಮುಂದುವರೆದು ಸುಕ್ರಿ ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲರು. ಒಮ್ಮೆ ತನ್ನ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ 16 ತೆನೆಗಳನ್ನು ಕೊಯ್ದುಕೊಂಡು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಮತ್ತೆ ಮತ್ತೆ ಹೇಳತೊಡಗಿದರು. ಇದೇನು ಒಗಟ, ಹೇಳು ಮತ್ತೆ ಎನ್ನುತ್ತಾ ನಾನು ಬರೆದುಕೊಳ್ಳಲೆಂದು ಬೆನ್ನೆತ್ತಿಕೊಂಡರೆ ಸುಕ್ರಿ ಮತ್ತೆ ಅದೇ ಹಾಡು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಹೇಳುತ್ತಾ ತನ್ನ ಮುಖ ನೋಡಿ ನಗುವರು. ಆಗ ನನ್ನ ತಲೆಯ ಟ್ಯೂಬ್ಲೈಟ್ ಒತ್ತಿಕೊಳ್ಳುತ್ತದೆ. ಈ ಹುಲ್ಲಿಗೆ ಇಷ್ಟುದ್ದದ ಎಂತ ಹೆಸರಾ ಎಂದು ಪ್ರಶ್ನಿಸುತ್ತೇನೆ. ಹೌದು, ಇದಕ್ಕೆ ಇಷ್ಟು ಉದ್ದದ ಹೆಸರಿದೆ ಎಂದು ತಿಳಿಸಿ ಹೆಸರನ್ನು ಒಂದೊಂದಾಗಿ ವಿವರಿಸಿ ಹೇಳುತ್ತಾರೆ. ಇವರೊಬ್ಬ ನಾಡ ವೈದ್ಯರು ಹೌದು. ಮೂಲವ್ಯಾಧಿ, ಅರಿಶಿನ ಗುಂಡಗಿ, ಬಂಜೇತನಗಳಿಗೆ ಉತ್ತಮ ಔಷಧ ನೀಡಬಲ್ಲರು. ಇದರ ಅರ್ಥ ಸುಕ್ರಿಗೆ ಸಾಮಾನ್ಯ ಹುಲ್ಲು ಮತ್ತು ಕಡ್ಡಿಗಳ ಬಗ್ಗೆಯೂ ಸಹ ಹೆಚ್ಚಾಗಿ ಜ್ಞಾನ ಇದೆ ಅಂತೆ. ಒಮ್ಮೆ ನನ್ನ ಜೊತೆ ಅಂದ್ರೆ ಇಲ್ಲಿ ಲೇಖಕಿ ಶಾಂತಿ ನಾಯಕರ ಜೊತೆಯಲ್ಲಿ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಜಾತಿ ಹುಲ್ಲಿನ ಉದ್ದವಾಗಿರುವಂತಹ ಹುಲ್ಲುಗಳನ್ನು 16 ತೆನೆಗಳನ್ನು ಕೊಯ್ಕೊಂಡು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಮತ್ತೆ ಮತ್ತೆ ಹೇಳತೊಡಗಿದರು. ಆಗ ನಾನು ಇದೇನು ಒಗಟ, ಹೇಳು ಮತ್ತೆ ಎನ್ನುತ್ತಾ ಶಾಂತಿ ನಾಯಕಿ ನಾನು ಒಂದ್ರಲ್ಲಿ ಬರೆದುಕೊಳ್ಳಲೆಂದು ಪೆನ್ ಎತ್ತಿಕೊಂಡ್ರೆ ಸುಕ್ರಿ ಮತ್ತೆ ಅದೇ ಹಾಡನ್ನು ಆಡ್ತಾರೆ. ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಹೇಳುತ್ತಾ ನನ್ನ ಮುಖ ನೋಡಿ ನಗ್ತಾರಂತೆ. ಆಗ ಲೇಖಕಿಯ ತಲೆಯ ಟ್ಯೂಬ್ಲೈಟ್ ಒತ್ತಿಕೊಳ್ಳುತ್ತದೆ. ಟ್ಯೂಬ್ಲೈಟ್ ನಿಧಾನವಾಗಿ ಹೊತ್ಕೊಳುತ್ತಲ್ಲ, ಆ ರೀತಿ ಇವರಿಗೆ ಜ್ಞಾನ ಉಂಟಾಗುತ್ತೆ. ಈ ಹುಲ್ಲಿಗೆ ಇಷ್ಟುದ್ದದ ಇಂಥ ಹೆಸರ ಎಂದು ಪ್ರಶ್ನಿಸ್ತೇನೆ, ಕ್ವಶನ್ ಮಾಡ್ತೀನಿ.
ಹೌದು, ಇದಕ್ಕೆ ಇಷ್ಟು ಉದ್ದದ ಹೆಸರಿದೆ ಎಂದು ತಿಳಿಸಿ ಹೆಸರನ್ನು ಒಂದೊಂದಾಗಿ ವಿವರಿಸಿ ಸುಕ್ರಿ ಬೊಮ್ಮನಗೌಡರು ಹೇಳ್ತಾರೆ. ಇವರೊಬ್ಬ ನಾಡ ವೈದ್ಯರು. ಹೌದು, ನಾಟಿ ವೈದ್ಯರು. ಗಿಡಮೂಲಿಕೆಗಳಿಂದ ಔಷಧಿಯನ್ನ ಕೊಟ್ಟು ರೋಗಿಗಳನ್ನು ಹುಷಾರು ಮಾಡ್ತಾರೆ. ಮೂಲವ್ಯಾಧಿ ರೋಗ, ಪೈಲ್ಸ್ ಅಂತಾರಲ್ಲ ಅದು, ಅರಿಶಿನ ಗುಂಡಿಗೆ ರೋಗ, ಬಂಜೆತನ, ಮಕ್ಕಳಾಗದೇ ಇರೋದು, ಇಂಥ ಎಲ್ಲಾ ಕಾಯಿಲೆಗಳಿಗೆ ಉತ್ತಮವಾದ ಔಷಧ ಮೆಡಿಸಿನ್ನ ನೀಡಬಲ್ಲವರು ಸುಕ್ರಿ ಬೊಮ್ಮನಗೌಡರು ಕೊಡ್ತಾರೆ. ಚಳುವಳಿಗಳು. ಸುಕ್ರಿ ರೈತರ ಜೊತೆ ಕಾಲ್ನಡಿಗೆಯಲ್ಲಿ ಕಾರವಾರಕ್ಕೆ ಹೋಗಿ ಚಳುವಳಿ ನಡೆಸಿದರು. ಸಮಾಜಕ್ಕೆ ಒಳಿತಾಗುವ ಎಲ್ಲಾ ಚಳುವಳಿಗಳಲ್ಲೂ ಅಗ್ರ ಪಂಕ್ತಿಯಲ್ಲಿ ನಿಂತರು. ಕೋಟೆಬಾವಿ ಚಳುವಳಿ, ಬುಡಕಟ್ಟು ಜಿಲ್ಲಾ ಚಳುವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಚಳುವಳಿಗಳಲ್ಲಿ ಸುಕ್ರಿಯವರ ಕಲಾ ತಂಡ ಪಾಲ್ಗೊಂಡು ಇರುತ್ತಿತ್ತು. ಓದು ಬರಹ ಅರಿಯದವರಾದರೂ ಸಾಮಾಜಿಕ ಕೆಡುಕು ಯಾವುದು, ಒಳಿತು ಯಾವುದು ಎಂಬುದರ ಅರಿವುಳ್ಳವರು. ಸಮಾಜಕ್ಕೆ ಒಳಿತಾಗುವ ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆಯ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಸುಕ್ರಿಯದು ಎತ್ತಿದ ಕೈ. ಇವರು ಕೊರಳ ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ, ಅಲ್ಲಿಯ ಆಲಕ್ಕಿ ಒಕ್ಕಲ ಗೇಟ್ಕಿ ಶೈಲಿಯಲ್ಲಿ ಸೀರೆಯುಟ್ಟು ಮಂಚೂಣಿಯಲ್ಲಿದ್ದಾರೆಂದರೆ ಚಳುವಳಿಕಾರರಿಗೆ ಆನೆ ಬಲ ಬರುತ್ತದೆ. ಆನೆ ಬಲ ಅಂದರೆ ಆನೆಗೆ ಎಷ್ಟು ಬಲ ಇರುತ್ತೋ ಹಾಗೆ ಸುಕ್ರಿ ಚಳುವಳಿಗೆ ಭಾಗವಹಿಸಿದ್ರೆ, ಸಪೋರ್ಟ್ ಮಾಡಿದ್ರೆ ಅಲ್ಲಿಯ ಚಳುವಳಿಗಾರರಿಗೆ ಒಂದು ದೊಡ್ಡ ಶಕ್ತಿ ತುಂಬಿದಂತೆ ಆಗ್ತದೆ ಅಂತ ಲೇಖಕಿ ಹೇಳ್ತಾ ಇದ್ದಾರೆ. ಸನ್ಮಾನ ಪ್ರಶಸ್ತಿಗಳು. ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಶ್ರೀ ಪ್ರಶಸ್ತಿ ಸುಕ್ರಿಯವರ ಮುಡಿಗೇರಿದವು, ಅಂದರೆ ಸುಕ್ರಿಯವರಿಗೆ ಲಭಿಸಿದವು. ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳಲ್ಲದೆ ಜಿಲ್ಲೆ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ಸುಕ್ರಿಯವರನ್ನು ಸನ್ಮಾನಿಸಿ ಗೌರವಿಸಿವೆ. ಇವರಿಗೆ ದೊರೆತ ಸನ್ಮಾನ ಪ್ರಶಸ್ತಿಗಳ ಸಂಖ್ಯೆ ಸುಮಾರು ಅರ್ಧಶತಕ ದಾಟಿವೆ, ಅಂದರೆ 50 ದಾಟಿವೆ. ನಾಡಿನ ಅತ್ಯುನ್ನತ ನಾಡೋಜ ಪ್ರಶಸ್ತಿ. ನಾಡೋಜ ಪ್ರಶಸ್ತಿಯನ್ನ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಕೊಡ್ತದೆ. ಈ ಪ್ರಶಸ್ತಿಯು ಸಹ ಸುಕ್ರಿಯವರಿಗೆ ಲಭಿಸುತ್ತೆ. ನಾಡೋಜ ಪ್ರಶಸ್ತಿಯು 2007ರಲ್ಲಿ ಒದಗಿ ಬಂದಾಗ ಜಾನಪದಕ್ಕೆ ಹೊಸ ಗರಿ ಮೂಡಿತು. ನಾಡಿನ ಪತ್ರಿಕೆಗಳು ಅಂದರೆ ನ್ಯೂಸ್ ಪೇಪರ್ಸ್ ಇದೆಯಲ್ಲ, ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಈ ರೀತಿ ಇವರ ಹೋರಾಟ ಮತ್ತು ಸಾಧನೆಯನ್ನು ಕುರಿತು ಬರೆದವು, ಆರ್ಟಿಕಲ್ನ ಬರೀತವೆ ನ್ಯೂಸ್ ಪೇಪರ್ಗಳೆಲ್ಲ. ಸುಕ್ರಿ ಬೆಟ್ಟದ ಸೆರಗಿನಲ್ಲಿ, ಸೆರಗು ಅಂದ್ರೆ ಇಲ್ಲಿ ಅಂಚು ತುದಿ ಅಂತ, ಬೆಟ್ಟದ ತುದಿ ನಾಡಿನಲ್ಲಿ ಈಗ ವಾಸವಾಗಿದ್ದರೂ ಬಾಲ್ಯದಿಂದಲೂ ಇವರಿಗೆ ಕಾಡಿನೊಂದಿಗೆ ನಿತ್ಯ ನಿರಂತರ ಸಂಬಂಧ, ಕಾಡಿನೊಂದಿಗೆ ಕಂಟಿನ್ಯೂಸ್ ಆಗಿ ರಿಲೇಶನ್ಶಿಪ್ ಇದೆ ಸುಕ್ರಿಯವರಿಗೆ. ಪೂರ್ವದಲ್ಲಿ ಬೆಳಗಾಗುವ ಹಲವು ತಾಸು ಅಂದರೆ ಗಂಟೆ, ಸಮಯ ಅಂತೀವಲ್ಲ ಅದು ಮುನ್ನವೇ ಇವರು ತನ್ನ ಜೊತೆಗಾರರ ಜೊತೆ ಕಾಡಿಗೆ ಹೊರಟರೆ ತಿರುಗಿ ಬರುವುದು ಹೊತ್ತು ಅಂದರೆ ಸಮಯ, ಸೂರ್ಯನ ಹೊತ್ತು, ಇದು ಪಶ್ಚಿಮಕ್ಕೆ ತಿರುಗುವ ಸಮಯದಲ್ಲಿ. ಬಿತ್ತನೆ ಸಂದರ್ಭದಲ್ಲಿ ಕಾಡಿನಲ್ಲಿಯೇ ಸಂಜೆಯನ್ನು ಕಳೆಯುವುದು ಉಂಟು. ಇವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವವು ಪರಂಪರಾಗತವಾಗಿ ಇವರ ಬಳಿಗೆ ಬಂದಿದೆ. ಇವರು ಇದನ್ನು ಬಿಟ್ಟು ಬಿಸಾಡದೆ ಹಿಡಿದಿಟ್ಟುಕೊಂಡಿದ್ದಾರೆ. ಇದನ್ನ ಇವರು ಮರ್ತಿಲ್ಲ, ಈಗಲೂ ಸಹ ನಡೆಸ್ತಾ ಇದ್ದಾರೆ. ಇದು ಇವರ ವಿಶೇಷ ಗುಣ ಅಂತ ಹೇಳಿ ಲೇಖಕಿ ಶಾಂತಿ ನಾಯಕರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು.